ಕುಮಾರವ್ಯಾಸ ಭಾರತದಲ್ಲಿ ಗದಾ ಯುದ್ಧಕ್ಕೆ ಬಂದು ನಿಲ್ಲಿಸ್ಬಿಟ್ಟಿರ್ತಾನೆ. ಆಮೇಲೆ ಜೈಮನಿ ಬಂದು ಅದನ್ನು ಮುಂದುವರಿಸಿ ಸ್ವರ್ಗಾರೋಹಣ ಪರ್ವ ಅವ್ರ ಎಂಡು ಪಾಂಡವರ ಬದುಕು ಎಂಡಾಗೋವರೆಗೂ ಬರೀತಾನೆ. ನನ್ನ ಶೈಲಿಯಲ್ಲಿ ನಂಗೆ ತಿಳಿದಾಗೆ ಇವೆಲ್ಲವನ್ನು ನಾನು ಯಾಕೆ ಸರಳೀಕರಣ ಮಾಡಿದ್ದೀನಿ ಅಂದರೆ, ಹುಡುಗರು ಓದಲಿ, ತಂದೆಗೆ ಹಿರಿ ಮಗನ ಕಂಡ್ರೆ ಇಷ್ಟ, ತಾಯಿಗೆ ಕಿರಿ ಮಗನ ಕಂಡ್ರೆ ಇಷ್ಟ, ಈ ಮಧ್ಯದ ಮಗ ಯಾರಿಗೂ ಬೇಡ. ಆವಾಗ ಏನಾಯಿತು, ಪಿರಿಯಾಪಟ್ಟಣ ಮಳೆಗಾಲ ಸರ್, ಸಿಕ್ಕಾಪಟ್ಟ ಮಳೆ. ಈಗಿದ್ದದೇ ಏನೋ ಗೊತ್ತಿಲ್ಲ. ಆ ಮಳೆಗೆ ಎದುರ್ಕೊಂಡು ಏನು ಮಾಡಿದೆ, ಕೆಲಸಕ್ಕೆ ಹೋಗಲಿಲ್ಲ ನಾನು. ಆ ಸಂದರ್ಭದಲ್ಲಿ ಮದುವೆ ಬೇರೆ ಫಿಕ್ಸ್ ಆಗ್ಬಿಟ್ಟದೆ. ಒಂದು ದಿವಸ ಯಾವಾಗಲೂ ಮನೇಲಿ ಇರ್ತಿದ್ದಿಲ್ಲ, ಇಲ್ಲೇ ನೀ ಕೆಲಸ ಮಾಡೋದು ಅಂತಂದ್ರು ಅವರು. ಈ ಬರವಣಿಗೆ ಹವ್ಯಾಸ ಬಂದಮೇಲೆ ನನಗೆ ಸ್ವಲ್ಪ ಸಂತೋಷ ಆಯಿತು. ಇನ್ನೊಂದು ನನಗೆ ಖುಷಿ ತಂದು ಕೊಟ್ಟದ್ದು ಏನು ಅಂದರೆ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾದ 19 ವರ್ಷ ಸೇವೆ ಮಾಡಿದ್ದು ನನಗೊಂದು ಚೈತನ್ಯ ಸಿಕ್ತು. ಅನೇಕ ವಿದ್ವಾಂಸರ ಪರಿಚಯ ಆಯಿತು, ಸಾಧು ಸಂತರ ಪರಿಚಯ ಆಯಿತು. ಜೀವನವೆಂಬುದು ಮುರಿದ ದೋಣಿ, ಜೀವನವೆಂಬುದು ಮುರಿದ ದೋಣಿ, ಮುರಿದ ದೋಣಿಯ ಸರಿ ಮಾಡುವುದೇ ಜೀವನ. ಬಂಡೂರು ಯಾತಕ್ಕೆ ಪ್ರಸಿದ್ಧಿ ಹೇಳಿ? ಕುರಿಗೆ. ಎಷ್ಟೋ ಜನ ಬನ್ನೂರು ಅಂತ ಬರೀತಾರೆ. ಸಾಹಿತ್ಯ ಪರಿಷತ್ನವರೇ ಬನ್ನೂರು ಕುರಿ ಅಂತ ಬರೆದಿದ್ರು. ನಮ್ಮ ತಂದೆ ಹೇಳೋರು, ನೋಡಪ್ಪ, ಉಪ್ಪು ಕೊಟ್ಟವ್ರನ್ನ ಮುಪ್ಪಿನವ್ರಿಗೂ ನೆನೆಬೇಕು, ತಾಯಿಗಿಂತ ದೇವರಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ನೋಡಿ ಸರಿ ಅಂತ ಇದು. ಈ ಜನಪದರು ಯಾವ ಕಾಲೇಜಿನಲ್ಲೂ ಓದ್ದವರಲ್ಲ. ಕಲಿತುದನ ಕಲಿವರೆಗೆ ಕಲಿಸಿದೊಡೆ, ಕಲಿಸಿದ ಗುರುವಿನ ಕಾಣಿಕೆ ತಂದಂತೆ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ, ಹರ್ಯಾಡಿ ಮಣ್ಣ ತುಳಿದಾನ. ನೋಡಿ, ನನ್ನ ಸರಳ ರಾಮಾಯಣ ಬರೆದ ಮೇಲೆ ಜಯಭಾರತ ಕಥಾ ಅಂತ ಒಂದು ಪುಸ್ತಕ ಬರೆಯೋದಕ್ಕೆ ಸ್ಫೂರ್ತಿ ಸಿಗುತ್ತೆ ನನಗೆ. ಇದಕ್ಕೆ ಸ್ಫೂರ್ತಿ ನೀಡಿದವ್ರು ಯಾರಪ್ಪ ಅಂತಂದರೆ ತಲಕಾಡು ಗೋವಿಂದೇಗೌಡರು. ಅವರು ಈ ಪುಸ್ತಕಕ್ಕೆ 10,000 ರೂಪಾಯಿಗಳನ್ನ ದೇಣಿಗೆ ಹಾಕ್ಕೊಟ್ಟಿದ್ದಾರೆ. ಅದರ ಪ್ರತಿಫಲಕ್ಕೆ ಅರ್ಪಣೆಗೆ ಅವರ ಹೆಸರು ಕಂಡಿದ್ವಿ. ಕೀರ್ತಿಶೇಷರಾದ ಶ್ರೀಮತಿ ಕಮಲಮ್ಮ ಹಾಗೂ ಕೀರ್ತಿಶೇಷರಾದ ಶ್ರೀ ಪಟೇಲ್ ದಾಸೇಗೌಡರ ಪುತ್ರ ಶ್ರೀ TD ಗೋವಿಂದೇಗೌಡರ ದಂಪತಿಗಳಿಗಾಗಿ ಈ ಜಯಭಾರತ ಕಥಾ ಅರ್ಪಣೆ. ಆಮೇಲೆ ಇದನ್ನು ಬರಿತಾ ನನಗೆ ಇದು ಸುಮಾರು 1 ವರ್ಷ ತಗೊಂಡಿದ್ದೆಲ್ಲ ಬರೀಬೇಕಾದ್ರೆ. ಜಯಭಾರತ ಕಥಾ ಮಹಾಭಾರತದ ಇಲ್ಲಿ ಏನಾಗಿದೆ ಅಂದರೆ, ಭಾರತದಲ್ಲಿ ಕುಮಾರವ್ಯಾಸ ಭಾರತದಲ್ಲಿ ಗದಾ ಯುದ್ಧಕ್ಕೆ ಬಂದು ನಿಲ್ಲಿಸ್ಬಿಟ್ಟಿರ್ತಾನೆ. ಆಮೇಲೆ ಜೈಮನಿ ಬಂದು ಅದನ್ನು ಮುಂದುವರಿಸಿ ಸ್ವರ್ಗಾರೋಹಣ ಪರ್ವ ಅವ್ರ ಎಂಡು ಪಾಂಡವರ ಬದುಕು ಎಂಡಾಗೋವರೆಗೂ ಬರೀತಾನೆ. ಅದನ್ನು ನಾನು ಓದಿ ನನ್ನ ಶೈಲಿಯಲ್ಲಿ ನಂಗೆ ತಿಳಿದಾಗೆ ಇವೆಲ್ಲವನ್ನು ನಾನು ಯಾಕೆ ಸರಳೀಕರಣ ಮಾಡಿದ್ದೀನಿ ಅಂದರೆ, ಹುಡುಗರು ಓದಲಿ. ಈ ನಡುವೆ ನಮ್ಮ ಕುಪ್ಪೆಂಕಟ್ರಾಮ್ ಅವರು ಷಣ್ಮುಖಸ್ವಾಮಿಯವರೇ ದೇವಡು ನರಹರಿ ಶಾಸ್ತ್ರಿ ಅವ್ರದ್ದು ಮಹಾಬ್ರಾಹ್ಮಣ ಪುಸ್ತಕ ತುಂಬ ಚೆನ್ನಾಗಿದೆ, ಓದಿ ಅಂತ ಕೊಟ್ಟು. ಓದ್ಬಿಟ್ಟು ನನಗನ್ನಿಸ್ತು, ಒಂದು ದೃಶ್ಯ ನಾಟಕ ಯಾಕೆ ಬರೀಬಾರ್ದು, ರೇಡಿಯೋ ರೂಪಕಕ್ಕೆ ಯಾಕೆ ಬರೀಬಾರ್ದು ಅಂತ ಸುನಶೇಪ ಅಂತ ಬರೀತೀನಿ. ಡ್ರಾಮಾ ಇದು. ಶುನಶೇಪ ಅಂದ್ರೆ ಅರ್ಥ ಏನು? ಒಬ್ಬ ವ್ಯಕ್ತಿ ಹೆಸರು ಅದು ಶುನಶೇಪ. ಆ ಕಾಲದಲ್ಲಿ ಅಜಿಗರ್ತ ಅನ್ನೋ ಒಬ್ಬ ಬಡ ಬ್ರಾಹ್ಮಣ ಇರ್ತಾನೆ. ಅಜಿಗರ್ತ ಅವನ 2ನೇ ಮಗನೇ ಸುನಶೇಪ. ಅವನಿಗೆ 3 ಜನ ಗಂಡು ಮಕ್ಕಳು ಇರ್ತಾರೆ. ಸುನಶೇಪ ಅನ್ನೋನು ಮಧ್ಯದವನು. ತಂದೆಗೆ ಹಿರಿ ಮಗನ ಕಂಡ್ರೆ ಇಷ್ಟ, ತಾಯಿಗೆ ಕಿರಿ ಮಗನ ಕಂಡ್ರೆ ಇಷ್ಟ, ಈ ಮಧ್ಯದ ಮಗ ಯಾರಿಗೂ ಬೇಡ. ಆಗ ಇವನಿಗೆ ಏನು ಕೆಲಸ ವಹಿಸಿರ್ತಾರೆ, ದಿನ ಕಾಡಿಗೋಗಿ ಸೌದೆ ಸಂಗ್ರಹ ಮಾಡಬೇಕು, ಮಾರಾಟ ಮಾಡಬೇಕು, ಬಂದು ದುಡ್ಲಿ ಜೀವನ ನಡೆಸಬೇಕು. ಇಷ್ಟು ಒಂದು ಕಾಯಕ ಆಗಿರುತ್ತೆ. ಇದೇ ಥರ ಲೋಹಿತಾಸ್ವ ಇಬ್ಬರು ಭೇಟಿ ಆಗ್ತಾರೆ. ಒಬ್ಬರು ಕುಶಲೋಪರಿ. ಆಗ ಅವಂತ ನೀ ಯಾಕೆ ಕಷ್ಟಪಟ್ಟೆ, ಬಾ ನಮ್ಮ ಮನೆಗೆ, ನಿನ್ನೆ ದತ್ತು ತಗೋತೀನಿ, ನಮ್ಮ ತಂದೆಗೆ ಹೇಳ್ತೀನಿ ಅಂತ. ಆಗ ಕರ್ಕೊಂಬಂದು ಇವ್ರಿಗೆ ಹರಿಶ್ಚಂದ್ರನಿಗೆ ಪರಿಚಯ ಮಾಡಿಕೊಡ್ತಾನೆ, ಅಪ್ಪನಿಗೆ. ಆಗ ಅವರು ಏನಪ್ಪ ನಿನ್ನ ಸಮಸ್ಯೆ ಅಂತ, ನೋಡಿ ನಾವು ತುಂಬ ಬಡತನದಲ್ಲಿದ್ದೀವಿ, ನಮ್ಮ ತಂದೆಗೆ 1,000 ಗೋಗಳನ್ನ ದಾನ ಮಾಡಿಬಿಡಿ ಸಾಕಷ್ಟೇ, ನಾನು ನಿಮ್ಮ ಹೊಸ್ತಲ್ಲೇ ಇರ್ತೀನಿ ಅಂತ. ಆಗ ಅವನಿಗೆ ಸದ್ಯ ಸಿಕ್ತಲ್ಲ ಅವಕಾಶ ಅಂದ್ಬಿಟ್ಟು ಒಪ್ಕೊಂಡು ನಿಮ್ಮ ತಂದೆ ಬರೀ ಹೇಳು ಅಂತ ಕೇಳ್ತಾರೆ. ಆಗ ತಂದೆ ಎಲ್ಲ ಬಂದು ಅವನಿಗೆ 1,000 ಗೋವನ್ನ ಸ್ವೀಕರಿಸಿ ಈ ಸುನಶೇಪನ್ನು ಹರಿಶ್ಚಂದ್ರನ ಬಿಟ್ಬಿಟ್ಟು ಹೊರಟೋಗ್ತಾನೆ. ಆಗ ವಸಿಷ್ಠರು ಕೇಳ್ತಾನೆ, ಆ ಮಗು ದತ್ತು ತಗೊಂಡಿದ್ದೀನಿ ನಾನು, ಇದು ಯಾವ ರೀತಿ ಕೊಡೋದು ಅಂದಾಗ, ಒಂದು ಯಜ್ಞ ಮಾಡಬೇಕಪ್ಪ, ಯಜ್ಞ ಮಾಡಿ ಆ ಯಜ್ಞದ ಮುಖೇಣ ನೀನು ವರ್ಣನಿಗೆ ಅರ್ಪಿಸ್ಬಿಡು ಅಂತಾನೆ. ಆಗ ವರ್ಣನ ಭೇಟಿಯಾದಾಗ ವರ್ಣ ಹೇಳ್ತಾನೆ, ನನಗೇನು ನಿನ್ನ ಮಗನೋ ದತ್ತು ಮಗ ಅಂದರೂ ನಿಂಗೆ ಸೇರಿದ್ದು, ಆಯಿತು ಆ ಮಗುನೇ ಅರ್ಪಣೆ ಮಾಡು ಅಂತಾನೆ. ಆಗ ಅರ್ಪಣೆ ಮಾಡೋಕ್ಕೆ ಒಪ್ಪದ ಮಾರನೆಗೆ ಅವನ ಉದರ ಕಾಯಿಲೆ ಎಲ್ಲ ವಾಸಿ ಆಗುತ್ತೆ.
ಅವನ ಉದರ ಕಾಯಿಲೆ ಎಲ್ಲ ವಾಸಿ ಆಗುತ್ತೆ ಅವನಿಗೆ. ಆಮೇಲೆ ಕೊನೆಯಲ್ಲಿ ಒಂದು ಯಜ್ಞ ತಯಾರು ಮಾಡಿ ಇವನ್ನ ಅಲ್ಲಿ ಬಂದು ಆ ಯಜ್ಞದ ಬಲಿಪಶುವಾಗಿ ಮಾಡ್ತಾನೆ. ಆಗ ಬಲಿಪಶುವಾಗಿ ಮಾಡಿದಾಗ ವಸಿಷ್ಠರಿಗೆ ತುಂಬ ಯೋಚನೆ ಆಗ್ಬಿಡುತ್ತೆ ವಸಿಷ್ಠರಿಗೆ. ಆಮೇಲೆ ವಿಶ್ವಾಮಿತ್ರನಿಗೆ ಹೇಳ್ತಾರೆ. ಇವನು ಫಸ್ಟು ವಸಿಷ್ಠ ಹತ್ರ ಹೋಗಿ ಕೇಳ್ತಾನೆ, ನನಗೆ ಯಾಗ ಮಾಡಿಕೊಡಿ ಅಂತ. ಸ್ವಾರ್ಥಕ್ಕಾಗಿ ನಾನು ಯಾಗ ಮಾಡಲ್ಲಪ್ಪ, ಲೋಕ ಕಲ್ಯಾಣಕ್ಕಾಗಿ ನಾನು ಯಾಗ ಮಾಡೋಕ್ಕಿರೋದು, ಸಪ್ತರ್ಷಿಗಳು ಏನು ಆಟಿಕೆ ಅಲ್ಲ ಅಂತ ಹೇಳಿರ್ತಾರೆ. ಆಗ ಹೇಳ್ಬಿಟ್ಟು ಸುಮ್ಮನೆ ಇರಲ್ಲ ಅವರು. ಬೇಕಾದರೆ ವಿಶ್ವಾಮಿತ್ರ ಇದನ್ನು ಹೋಗು ಅಂತ ಹೇಳ್ಬಿಡ್ತಾರೆ. ಅವರು ಬ್ರಹ್ಮತ್ವ ಪಡ್ಕೊಂಡಿರ್ತಕ್ಕಂಥವ್ರು. ಅಂದರೆ ಅವರು ಬ್ರಾಹ್ಮಣರು, ಇವರು ಕ್ಷತ್ರಿಯರು. ನೋಡಿ, ಕ್ಷತ್ರಿಯರಾಗಿ ಬ್ರಾಹ್ಮಣರಾದವರು ವಿಶ್ವಾಮಿತ್ರ, ಬ್ರಾಹ್ಮಣರಾಗಿ ಕ್ಷತ್ರಿಯರಾಗಿ ನಡ್ಕೊಂಡಂಥವರು ಪರಶುರಾಮ ಅವರು. ಕೋಪ ತಾಪ ಈರ್ಷ್ಯ ಇವಕ್ಕೆ ಅವರು ಅದರಿಂದ ಕಳಿಸ್ಕೊಳ್ಳೋಕ್ಕಾಗದೆ ಹೋಗ್ಬಿಡ್ತು. ಅದಕ್ಕೆ ಬ್ರಾಹ್ಮಣರಾಗಿದ್ದರೂ ಕೂಡ ಅವರು ಕ್ಷತ್ರಿಯ ಆಗ್ತಾರೆ. ಇಲ್ಲಿ ವಿಶ್ವಾಮಿತ್ರ ಕ್ಷತ್ರಿಯನಾಗಿ ತಪಸ್ಸು ಸಾಧನೆ ಮಾಡಿ ಮಹಾಬ್ರಾಹ್ಮಣರಾಗ್ತಾರೆ. ಆಗ ಇವನು ವಿಶ್ವಾಮಿತ್ರ ಒಪ್ಕೊಂಡು ಎಲ್ಲ ಮಾಡ್ತಾನೆ. ಮಾಡಿ ಕೊನೆಯಲ್ಲಿ ವರ್ಣನಿಗೆ ಅರ್ಪಿಸ್ಬಿಟ್ಟು ಅವರ ಮಾತಿನಂತೆ ನಡ್ಕೊಂಡಾಗೂ ಆಯಿತು. ಇಲ್ಲಿ ಅವರ ತಂದೆ ಬಡತನನೂ ಕಡಿಮೆ ಆದಾಗಾಯಿತು. ಇಲ್ಲಿ ಲೋಹಿತಾಶ್ವನಿಗೂ ಸಮಾಧಾನ ಆಯಿತು. ಈ ಸಂದರ್ಭದ ಒಂದು ಕಥೆ ಇದು, ಶುನಶ್ಶೇಪ ನಾಟಕ. ಏನಾಗ್ತಾನೆ ಶುನಶ್ಶೇಪ? ಆಮೇಲೆ ಯಾರಿಗೆ ಶುನಶ್ಶೇಪ ಏನಾಗ್ತಾನೆ? ಆಮೇಲೆ ಅವರು ಇವರು ವರ್ಣ ಹೇಳ್ತಾನೆ, ವರ್ಣನ್ನ ನೀನು ತಗಪ್ಪ ನಿನ್ನ ಮಗುನ ಅಂತಾನೆ. ಅದಕ್ಕೆ ಅವನು ಹೇಳ್ತಾನೆ, ಅವನು ಎಲ್ಲರೂ ಬೆಳೀಲಿ, ಒಟ್ಟಿನಲ್ಲಿ ಅವ ನಮ್ಮ ವ್ಯಾಪ್ತಿಗೆ ಒಳಪಟ್ಟವನು, ನಿನ್ನ ಹತ್ರರು ಬೆಳೀಲಿ, ನನ್ನ ಹತ್ರರು ಬೆಳೀಲಿ. ಅಲ್ಲಿಗೆ ಯಜ್ಞ ಮಾಡಿ ಕೊಟ್ಟ ಮೇಲೆ ಅವನದೇ ಆಯ್ತಲ್ಲ ವಸ್ತು, ಆ ವಸ್ತು ಆಗುತ್ತೆ. ಅಲ್ಲಿಗೆ ಕಥೆ ಎಂಡಾಗುತ್ತೆ. ಅಲ್ಲಿ ನಾಟಕ ಮಹಾಬ್ರಾಹ್ಮಣನ ಕಾದಂಬರಿಲಿ ಬರ್ತಕ್ಕಂಥ ಒಂದು ಸನ್ನಿವೇಶ. ಇದನ್ನು ನಾನು ರೇಡಿಯೋ ರೂಪಕ್ಕಾಗಿ ಬರೆದೆ. ಶುನಶ್ಶೇಪ ಸಿನಿಮಾ ಮಾಡ್ಲಿಕ್ಕೆ ಕೊಡ್ತೀರಾ? ಇದನ್ನ ಕೊಡ್ತೀವಿ. ಸುಮಾರು 120 ಪುಟಗಳಲ್ಲಿ ರಚನೆ ಆದಂಥ ಬಾಳೆಯಾನ. ಇದನ್ನು ಬಾಳೆಯಾನ ನಾನು ಯಾತಕ್ಕೆ ಬರೆದೆ ಅಂತಂದರೆ, ದೊಡ್ಡ ದೊಡ್ಡ ವಿದ್ವಾಂಸರು ತಮ್ಮ ಆತ್ಮಕಥೆಗಳನ್ನ ಬರೀತಾರೆ. ನಿಮ್ಮ ಆತ್ಮಕಥೆ? ಇದು ನಮ್ಮ ಅಪ್ಪನೇ ಒಬ್ಬ ನಿರುದ್ಯೋಗಿ ನಾನೇ. ಈ ನಡುವೆ ಒಂದು ವಿಸ್ಮಯ ಏನಾಗುತ್ತೆ ಅಂದರೆ, ನಾನು ಪಿರಿಯಾಪಟ್ಟಣ ಅಂತ ಒಂದು ಊರಿನಲ್ಲಿ ಸೊಸೈಟಿ ಸೆಕ್ರೆಟರಿಯಾಗಿ ಹೋಗಿದ್ದೆ. ಆ ಸಂದರ್ಭದಲ್ಲಿ ನನ್ನ ಮದುವೆ ಫಿಕ್ಸ್ ಆಯಿತು. ಪುಸ್ತಕದಲ್ಲ ಬದುಕಲ್ಲ? ಹಾಂ, ಪುಸ್ತಕದ ಕಥೆಯೆಲ್ಲ ಬದುಕಲ್ಲ, ಜೀವನವಲ್ಲ ಇದು, ಕಥೆಯೆಲ್ಲ ಜೀವನ. ಇದು ಎಲ್ಲ ದಾಖಲೆ, ಈಗ ನಾನು ಹೇಳಿದ್ರೆ ಎಲ್ಲ ಇಲ್ಲಿ ದಾಖಲೆ ಇದೆ. ಆವಾಗ ಏನಾಯಿತು, ಪಿರಿಯಾಪಟ್ಟಣ ಮಳೆಗಾಲ ಸರ್, ಸಿಕ್ಕಾಪಟ್ಟ ಮಳೆ. ಈಗಿದ್ದದ ಏನೋ ಗೊತ್ತಿಲ್ಲ. ಆ ಮಳೆಗೆ ಎದುರ್ಕೊಂಡು ಏನು ಮಾಡಿದೆ, ಕೆಲಸಕ್ಕೆ ಹೋಗಲಿಲ್ಲ ನಾನು. ಆ ಸಂದರ್ಭದಲ್ಲಿ ಮದುವೆ ಬೇರೆ ಫಿಕ್ಸ್ ಆಗ್ಬಿಟ್ಟದೆ. ಇನ್ನು ಮದುವೆ ನಾನು ಕೆಲಸದಲ್ಲಿಲ್ಲ ಅಂದರೆ ಅವರು ಮುಜುಗರ ಪಟ್ಕೋತಾರೆ, ಕೆಲಸದಲ್ಲಿ ಇದ್ದೀನಿ ಅಂದರೆ ಈ ಥರ. ಇಂಥ ಮುಜುಗರದಲ್ಲಿ ಮದುವೆ ಆದ ನಾನು. ನಮ್ಮ ಮನೆಯೊಳಗೂ ನಾನು ಕೆಲಸ ಬಿಟ್ಬಿಟ್ಟೋದು ಗೊತ್ತಿಲ್ಲ. ನೀವು ಕೂಡ ನಮ್ಮ ಅಪ್ಪನಿಗೂ ಗೊತ್ತಿಲ್ಲ. ಒಂದು ದಿವಸ ಯಾವಾಗಲೂ ಮನೇಲಿ ಇರ್ತಿದ್ದಿಲ್ಲ, ಇದಿಲ್ಲೇ ನೀ ಕೆಲಸ ಮಾಡೋದು ಅಂತಂದ್ರು ಅವರು. ಅದಕ್ಕೆ ನಾನು ಹೇಳ್ಬಿಟ್ಟೆ, ನೋಡಪ್ಪ ಅಲ್ಲಿ ಮಳೆಗಾಲ, ನಾನು ಆ ಹವಾಮಾನ ನಂಗೆ ತಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಬಿಟ್ಬಿಟ್ಟೆ ಅಂದೆ. ಸರಿ, ಬಿಟ್ಬಿಟ್ಟಿದ್ದಲ್ಲಿ ಹೆಂಡ್ತಿ ಮಕ್ಳು ಹೆಂಗಪ್ಪ ಸಾಕಿಯ ನೀನು ಅಂತ. ಆಗ ನಮ್ಮ ಅವನಿಗೂ ಗೊತ್ತಾಯಿತು, ಅಯ್ಯ ಕೆಲಸ ಬಿಟ್ಬಿಟ್ಟು ಅಂತ ಒಂದು ಮಾತು ಹೇಳ್ಬಾರ್ದು ನೀನು ಅಂದ್ಬಿಟ್ಟು. ಆಗ ಎಷ್ಟೋ ಕೈ ಪ್ರಸಂಗಗಳು ನಡೆದವು, ಅವೆಲ್ಲ ಸರಿ ಆಯಿತು. ಪುನಃ ಇನ್ನೊಂದು ಕೆಲಸ ಹುಡುಕೊಂಡೆ, ಅಲ್ಲಿಂದ ಪೋಸ್ಟ್ ಆಫೀಸಿಗೆ ಬಂದೆ, ಪೋಸ್ಟ್ ಆಫೀಸಿಗೆ ರಿಟೈರ್ಡ್ ಆಯಿತು. ಈ ಬರವಣಿಗೆ ಹವ್ಯಾಸ ಬಂದಮೇಲೆ ನನಗೆ ಸ್ವಲ್ಪ ಸಂತೋಷ ಆಯಿತು. ಇನ್ನೊಂದು ನನಗೆ ಖುಷಿ ತಂದು ಕೊಟ್ಟದ್ದು ಏನು ಅಂದರೆ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾದ 19 ವರ್ಷ ಸೇವೆ ಮಾಡಿದ್ದು ನನಗೊಂದು ಚೈತನ್ಯ ಸಿಕ್ತು. ಅನೇಕ ವಿದ್ವಾಂಸರ ಪರಿಚಯ ಆಯಿತು, ಸಾಧು ಸಂತರ ಪರಿಚಯ ಆಯಿತು, ಪ್ರವಾಸಿಗಳ ಪರಿಚಯ ಆಯಿತು, ಸಾಧಕರ ಇದರಿಂದ ನನಗೆ ವಿಲ್ ಪವರ್ ದೇಯಿಸ್ತು. ನಾನು ನಿರುದ್ಯೋಗಿ ಅನ್ನೋದು ಮರ್ತೇ ಬಿಟ್ಟೆ ನಾನು. ಈ ನಡುವೆಗೆ ನನ್ನ ಜೀವನೋಪಾಯ ನಡಿಬೇಕಲ್ಲ, ಅದಕ್ಕೊಂದು ವಿಮಾ ಕಂಪ್ನಿಯ ಏಜೆಂಟಾಗಿ ನಮ್ಮ ಮಲ್ಲಣ್ಣವರು ಮಾಡ್ತಾಯಿದ್ದಾರೆ, ಅವರು ವಿಮಾ ಕಂಪ್ನಿ ಏಜೆಂಟು ಅದು ಮಾಡ್ತಾಯಿದ್ದೀನಿ. ಹೆಂಗೋ ಜೀವನ ಸಾಗುತ್ತೆ. ಅದಕ್ಕೆ ನಾನು ಈ ಜೀವನವೆಂಬುದು ಮುರಿದ ದೋಣಿ, ಮುರಿದ ದೋಣಿಯ ಸರಿ ಮಾಡುವುದೇ ಜೀವನ. ನೋಡಿ ಹೆಂಗಿದೆ. ಮುರಿದ ದೋಣಿ ಅಂದರೆ ಯಾವುದು? ಕಾಯಿಲೆ ಕಸಾಲೆ, ಆಮೇಲೆ ಕಷ್ಟ ಸಂಕಷ್ಟಗಳು, ಇವೇ ಮುರಿದ. ಅದು ದೋಣಿಗೆ ಜಿನಿಗಿ ಮುಳುಗಾಗೂ ಇಲ್ಲ, ಹೋಗೋಗೂ ಇಲ್ಲ, ಆ ಥರ ಮಾಡುತ್ತೆ. ಅದು ಜೀವನವೆಂಬುದು ಮುರಿದ ದೋಣಿಯ ಸರಿ ಮಾಡುವುದೇ ಜೀವನ.
ಅಲ್ಲಿಗೆ ಒಬ್ಬ ನಿರುದ್ಯೋಗಿ, ಒಬ್ಬ ಕಲಾವಿದ, ಬಡ ಕಲಾವಿದಕ್ಕೆ ಸಹ ಅದು ಹೇಳ್ಬಿಟ್ರೆ ನನಗೆ ದುಃಖ ಬಂದ್ಬಿಡುತ್ತೆ. ಈ ದುಗ್ನಳ್ಳಿ ಅಂತ ಹೇಳಿದ್ನಲ್ಲ, ಅದ್ರ ಪಕ್ಕದಲ್ಲಿ ಒಂದು ಬಂಡೂರು ಅಂತ ಇದೆ. ಬಂಡೂರು ಯಾತಕ್ಕೆ ಪ್ರಸಿದ್ಧಿ ಹೇಳಿ? ಕುರಿಗೆ. ಎಷ್ಟೋ ಜನ ಬನ್ನೂರು ಅಂತ ಬರೀತಾರೆ. ಸಾಹಿತ್ಯ ಪರಿಷತ್ನವರೇ ಬನ್ನೂರು ಕುರಿ ಅಂತ ಬರೆದಿದ್ರು. ಅದು ಆಕ್ಚುಲಿ ಬಂಡೂರು ಕುರಿ ಅಂತ. ಬಂಡೂರಿನಲ್ಲಿ ನಮ್ಮ ತಂದೆ ನಳದಮೆ ಅಂತ ನಾಟಕ ಕಲಿಸ್ತಿದ್ರು. ಆಗ ನಾನು ಅಲ್ಲೇ ಮಿಡ್ಲ್ ಸ್ಕೂಲ್ ಓದ್ತಾ ಇದ್ದೆ. ನಾಟಕ ರನ್ ಆಗಿದೆ. ಅಲ್ಲೇನಾಗಿದೆ, ನಾಟಕದಲ್ಲಿ ಒಬ್ಬರನ್ನ ಸ್ಟೇಜ್ ಮ್ಯಾನೇಜರ್ ಅಂತ ಮಾಡ್ತಾರೆ. ಅವನಿಗೆ ಉಸ್ತುವಾರಿ ಸಚಿವರು ಇದ್ದಾರಲ್ಲ, ಆ ಥರ ಅವನ ಜವಾಬ್ದಾರಿ. ಅವೇನು ಮಾಡೋದು, ಮೇಷ್ಟ್ರು ಕೊಡ್ತಾಗ ಪ್ರತಿ ತಿಂಗ ಇಷ್ಟು ಮೇಷ್ಟ್ರು ಕೊಡಬೇಕಪ್ಪ ಅಂತ ನಿಗದಿ ಮಾಡಿರ್ತಾರಲ್ಲ, ಅವೇನು ಮಾಡೋದು, ಅರ್ಧ ಕೊಡೋದು ಅರ್ಧ ತಿನ್ಕೊಬಿಡೋದು, ಹಿಂಗೆ ಮಾಡಿರ್ತಾನೆ. ಕೊನೆಯಲ್ಲಿ ಪಾತ್ರದಾರರಿಗೆ ಗೊತ್ತಾಗ್ಬಿಟ್ಟು ದೊಡ್ಡ ಜಗಳನೇ ಆಗೋಗುತ್ತೆ. ಆ ದೊಡ್ಡ ಜಗಳ ಆದಾಗ ಏನಾಗುತ್ತೆ ಅಂದರೆ ನಾಟಕ ನಿಂತೋಗೋ ಸ್ಥಿತಿ ಬಂದ್ಬಿಡುತ್ತೆ. ಆಗ ನಮ್ಮಪ್ಪ, ನಮ್ಮ ವೃತ್ತಿಗೆ ಕಲ್ಲು ಬಿದ್ದುಬಿಡ್ತಲ್ಲ, ಏನಪ್ಪ ಮಾಡೋದು ಅಂತ ನನಗೆ ತಡ್ಕೊಳಕ್ಕಾಗದೆ ದುಃಖ ಬಂದ್ಬಿಡುತ್ತೆ. ನನಗೆ ಇದು ಬಡ ಕಲಾವಿದನ ಹಾಗೂ ಜಯಿಸಿ 85 ವರ್ಷಗಳ ವಸಂತವನ್ನು ದಾಟಿ ಆ ಮುರಿದ ದೋಣಿನಲ್ಲೇ ನಮ್ಮನ್ನೆಲ್ಲ ಪ್ರಯಾಣಿಕರಾಗಿ ಮಾಡಿ ದಡ ಸೇರಿಸೋದ್ರಲ್ಲ, ಅದು ಒಂದು ವಿಸ್ಮಯ, ಪವಾಡ ಅಂತ ನಾನು ಭಾವಿಸಿದ್ದೀನಿ. ನಮ್ಮ ತಂದೆ ನಾಟಕದ ಮಾಸ್ಟರ್, ಅವರು 60 ವರ್ಷ ನಾಟಕ ಮಾಡಿರೋದು. ಹೆಸರು ಎಂ ಪಿ ರಾಜ್ ಶೆಟ್ಟಿ. ನನಗೆ ಸಾಂಸ್ಕೃತಿಕ ಸಂಘಟನೆಯಲ್ಲಿ ನಾನು ಕಂಡಂಥದ್ದು ಏನಪ್ಪ ಅಂತಂದರೆ, ಅನೇಕ ಬರಹಗಾರ, ನಮ್ಮ ಪ್ರಕಾಶ್ ಅಂತೇವರು, ನಮ್ಮ ಮಲ್ಲಣ್ಣ ಅಂತೇವರು, ಅನೇಕ ಇವ್ರನ್ನೆಲ್ಲ ನಾನು ಕಂಡೆ. ಇವ್ರನ್ನೆಲ್ಲ ನಾನು ಮೈಲಿಗಲ್ಲು ಅಂತ ಹೇಳ್ತೀನಿ. ಮೈಲಿಗಲ್ಲು ಅಂತ ಹೇಳ್ಬಿಡ್ತೀನಿ, ಬೇಸರ ಮಾಡ್ಕೋಬೇಡಿ. ನೋಡಿ, ನನ್ನ ಬಾಳೆಯಾನದ ಕೃತಿಯಲ್ಲಿ ಮರ್ಯಾದೆ ನೆನೆಸಿಕೊಂಡಂಥ ವ್ಯಕ್ತಿಗಳು ನಮ್ಮ ತಂದೆ ಹೇಳೋರು, ನೋಡಪ್ಪ ಉಪ್ಪು ಕೊಟ್ಟವ್ರನ್ನ ಮುಪ್ಪಿನವ್ರಿಗೂ ನೆನೆಬೇಕು. ನೋಡಿ ಸರ್, ಎಂಥ ಮಾತು. ಉಪ್ಪು ರುಚಿ, ಸಾಲ್ಟು. ಉಪ್ಪು ಕೊಟ್ಟವ್ರನ್ನ, ಉಪ್ಪು ರುಚಿಗೆ ಅದು ಷಡ್ರಸಗಳು ಅಂತ ಬರುತ್ತೆ. 6 ರಸಗಳಲ್ಲಿ ಉಪ್ಪು ಒಂದು. ಉಪ್ಪು, ಹುಳಿ, ಖಾರ, ಸಿಹಿ, ತೊಗರು ಮತ್ತು ಉಪ್ಪು, ಈ ಥರದವು 6 ರಸಗಳು ಬರ್ತವೆ. 6 ರಸಗಳು. ಈಗ ಎಲ್ಲ ಚೆನ್ನಾಗಿ ಅಡುಗೆ ಮಾಡಿ ನೀವು ಉಪ್ಪು ಹಾಕದೇ ಇದ್ರೆ ವೇಸ್ಟ್, ಅದು ಯಾತಕ್ಕೂ ಬರೋದಿಲ್ಲ. ಅದಕ್ಕೆ ಉಪ್ಪು ಕೊಟ್ಟವರನ್ನು ಉಪ್ಪಿನವರೆಗೆ ನೆನೆಬೇಕು. ಅದಕ್ಕೆ ತಾಯಿಗೆ ಉಪ್ಪನ್ನು ಹೋಲಿಸ್ತಾರೆ. ತಾಯಿಗಿಂತ ದೇವರಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ನೋಡಿ ಸರ್, ಎಂಥ ಇದು. ಈ ಜನಪದರು ಯಾವ ಕಾಲೇಜಿನಲ್ಲೂ ಓದ್ದವರಲ್ಲ, ಯಾವ್ರಿಗೂ ಪಾಠ ಮಾಡಿದವರಲ್ಲ. ಎಂಥ ಸಂದೇಶಗಳನ್ನ ಕೊಡ್ತಾರೆ ಅಂದರೆ, ಇಂಥ ಒಂದು ಸಂದೇಶಗಳ ಮಹಾಪೂರ ಇರೋದು ಅಂದರೆ ನಮ್ಮ ಭಾರತ ದೇಶದಲ್ಲಿ. ಅದನ್ನು ನಾವು ನೆನೆಸ್ಕೋಬೇಕು ನಾವು. ಈಗ ನಮ್ಮ ಬಾಳೆಯಾನದ ಮೈಲುಗಲ್ಲುಗಳು ಒಂದು 2 ಹೇಳ್ಬಿಡ್ತೀವಿ. ನನ್ನ ಪೂಜ್ಯ ತಂದೆಯವರಾದ ಶ್ರೀ ಎಂ ಪಿ ರಾಜ್ ಶೆಟ್ಟರು, ಮಾತೆ ಪಾರ್ವತಮ್ಮ, ನನ್ನ ಅತ್ತೆ ಮಾವ ಶ್ರೀಮತಿ ವೆಂಕಟಲಕ್ಷ್ಮಮ್ಮ, ಶ್ರೀ ಮಹಾದೇವ ಶೆಟ್ಟರು ನನ್ನ ಕುಲಬಾಂಧವರು. ನನ್ನ ಆತ್ಮೀಯ ಸ್ನೇಹಿತರಾದ ನಿಲ್ಸೊಗೆ ಪುಟ್ಮಾದೇಗೌಡರು, ಕಿರುಗಸೂರು ಸಂಗೀತ ವಿದ್ವಾನ್ ಶ್ರೀ ರಾಜಪ್ಪನವರು, ಪಟೇಲ್ ದೇವರಾಜಪ್ಪನವರು, ಶ್ರೀ ರತ್ನರಾಜ್, ಶ್ರೀಹರಿ ಚಂದ್ರವಂಶಿ, ರಂಗಕರ್ಮಿ ಕುಪ್ಪೆ ವೆಂಕಟರಾಮರವರು ಸದಾ ನನ್ನನ್ನು ಹಾರೈಸುತ್ತಿರುತ್ತಾರೆ. ಅವರಿಗೆ ನಾನು ಚಿರಋಣಿ. ಸಾಹಿತ್ಯ ಪರಿಷತ್ತಿನ ಒಡನಾಡಿಗಳು ಹಾಗೂ ಹಿರಿಯರು ಆದ ಟಿ.ಪಿ. ಬೋರಯ್ಯನವರು, ಅವರು MLA ಆಗಿದ್ದರು. ದೇವರಾಜ ಅರಸಿಗೆ ಭಾಳ ಫೇವರೇಟ್ ಆಗಿದ್ದವರು. ಟಿ.ಪಿ. ಬೋರಯ್ಯನವರು, ಶ್ರೀ ಅಣ್ಣೇಗೌಡರು, ನಾಗಸುಂದರ ಮೂರ್ತಿಗಳು, ಶ್ರೀ ಜಯಣ್ಣನವರು, ಡಾಕ್ಟರ್ ಗೋದಾವರಿ ಅಮ್ಮ, ತಲಕಾಡಿನ ಶ್ರೀ ತಾವಿ ವೀರೇಗೌಡರು, ಟಿ.ಡಿ. ಗೋವಿಂದಗೌಡರು, ಅತ್ತಳ್ಳಿ ವೆಂಕಟೇಶ್, ವಿದ್ಯೋದಯ ಶಿಕ್ಷಣ ಸಮಿತಿಯ ಕಾರ್ಯದರ್ಶಿಗಳಾದ ಕೆ.ಪಿ. ಮಾಧುಸ್ವಾಮಿಯವರು, ಎಚ್.ವಿ. ಶೇಷಾದ್ರಿಯವರು, ತಲಕಾಡಿನ ಶ್ರೀ ಶ್ರೀನಿವಾಸರಾವ್, ಕಿರ್ಗಸೂರಿನ ಕೆ.ಎಂ. ಮಹಾದೇವಯ್ಯನವರು, ಮೂಗೂರಿನ ಎಂ.ಪಿ. ಶಿವರುದ್ರಪ್ಪ, ಸೋಸಲೆ ಶ್ರೀಕಂಠಸ್ವಾಮಿಯವರು, ಬನ್ನೂರಿನ ಶ್ರೀ ವೈ.ಎಸ್. ರಾಮಸ್ವಾಮಿಯವರು, ಶ್ರೀ ಲಿಂಗೇಗೌಡರು, ವಿವೇಕಾನಂದ ಶಿಕ್ಷಣ ಸಮಿತಿಯ ಶ್ರೀ ಪ್ರಕಾಶ್ರವರು, ಹಿರಿಯ ಅಭಿಯಂತರಾದ ಎಂ.ಬಿ. ಜಯಶಂಕರ್ ಅವರು, ಶ್ರೀ ಚಂದ್ರಯ್ಯನವರು, ಶ್ರೀ ಅಶೋಕ ಉಲ್ಲಣ್ಣನವರು, ಶ್ರೀ ಬಿ.ಕೆ. ಹನುಮಯ್ಯನವರು, ಇನ್ನೂ ಅನೇಕ ಮಹನೀಯರು ನನ್ನ ಜೀವನದ ಯಾನಕ್ಕೆ ಸ್ಫೂರ್ತಿ ತುಂಬಿದ್ದಾರೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದ ಪ್ರೊಫೆಸರ್ ನಿ ಗಿರಿಗೌಡರು ನನಗೆ ವಿದ್ವಾಂಸರ ಪರಿಚಯ, ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸಾಹಿತ್ಯದ ಒಲವಿಗೆ ಗುರುಗಳಾಗಿದ್ದರು. ಶ್ರೀ ಮಾನಸರವರು ನನಗೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ ಉಡುಪಿಯಲ್ಲಿ ನಡೆದ ಸನ್ಮಾನ ಸಮಾರಂಭದಲ್ಲಿ ನನಗೆ ಕನ್ನಡ ಶ್ರೀ ಪ್ರಶಸ್ತಿ ಕೊಟ್ಟರು. ಇದು ಸರ್ ಕನ್ನಡ ಶ್ರೀ ಪ್ರಶಸ್ತಿ. ಆಗ ಚಂಪಾ ಅವರು ಅಧ್ಯಕ್ಷರಾಗಿದ್ದರು ಸಾಹಿತ್ಯ ಪರಿಷತ್. ಅವನ್ನೆಲ್ಲವನ್ನು ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿ ಅವನಿಗಿರುತ್ತೆ. ಒಬ್ಬ ಸಾಮಾನ್ಯನ ಕೊಟ್ಟರೆ ಏನು ಮಾಡ್ತಾನೆ, ವರ್ಷಕ್ಕೆ 1 ಎಕರೆ ಮಾರ್ಕೊಂಡು ಕುಡಿದು ಎಲ್ಲ ತಿಂದು ಜಮೀನಿಲ್ಲದಾಗ ಮಾಡೋಕೆ ಬಿಡ್ತಾನೆ. ಅದಕ್ಕೆ ಅವನಿಗೆ ಒಳ್ಳೆ
ಪರೋಪಕಾರ ಭಾವನೆ ಇರೋನಿಗೆ ಆಸ್ತಿ ಕೊಡ್ತಾನೆ. ಅವನ ಮುಖೇನ ಬಡವರು ಬಗರು ದೀನ ದಲಿತರಿಗೆ ಸಹಾಯ ಮಾಡಿಸ್ತಾನೆ. ಭಗವಂತ ವಿಚಿತ್ರ ವ್ಯಕ್ತಿ ಅವನು. ಅದಕ್ಕೆ ಅವನು ನಮ್ಮ ಕಣ್ಣಿಗೆ ಕಾಣಲ್ಲ. ಕಣ್ಣಿಗೆ ಕಾಣಿದ್ರೆ ಜನ ಬಿಡ್ತಿರ್ಲಿಲ್ಲ. ಆಮೇಲೆ ನನಗೆ ವಾಟಾಳ್ಸರಿಗಳಿದಾರಲ್ಲ, ಅವರು ನಾವು ಮಿಡ್ಲ್ ಸ್ಕೂಲ್ನಲ್ಲಿ ಕ್ಲಾಸ್ಮೇಟು. ನಿಮ್ಗೆ ಯಾಕೆ ಈ ಶರಣ ಸಂಸ್ಕೃತಿ ಬಗ್ಗೆ ಜಾಸ್ತಿ ವ್ಯಾಮೋಹ? ಯಾತಕ್ಕೆ ಅಂತಂದರೆ ಅದು ನಮ್ಮ ತಂದೆಯಿಂದ ಬಂದ ಕೊಡುಗೆ. ನಮ್ಮ ತಂದೆಯಿಂದ ಬಂದ ಕೊಡುಗೆ. ಅಂದರೆ ಅದರಲ್ಲಿ ಇನ್ನೊಂದಿದೆ ಸರ್, ಸಾತ್ವಿಕ ಗುಣ ಇದೆ ಆಯಿತಾ, ಆಮೇಲೆ ಪರೋಪಕಾರದ ಗುಣ ಇದೆ, ಆಮೇಲೆ ಅದನ್ನು ಹಂಚಿ ತಿನ್ನುವಂಥ ಪ್ರವೃತ್ತಿ ಇದೆ, ಆಯಿತಾ, ದಾಸೋಹ ಇದೆ, ವಿವೇಕ ಇದೆ, ಶಿಕ್ಷಣ ಇದೆ. ನೋಡಿದ್ರಿ, ಕಳಬೇಡ ಕೊಲಬೇಡ, ಉಸಿಯ ನುಡಿಯಲು ಬೇಡ, ಇದರ ಅಳಿಯಲು ಬೇಡ, ತನ್ನ ಬಣ್ಣಿಸಬೇಡ. ಎಂಥ ಮಾತು ಸರ್ ಇದು. ಇದು ಶರಣ ಸಂಸ್ಕೃತಿಯಲ್ಲಿ ಬಂದದ್ದು ಹೊರತು ಬೇರೆದ್ರಲ್ಲ. ಆದರೆ ಅಂಬೇಡ್ಕರಲ್ಲಿ ಒಂದು ಏನಪ್ಪ ಅಂತಾರೆ, ಮಾನವ ಹಕ್ಕು ಬಾಧ್ಯತೆಯನ್ನು ಆ ಬದುಕಿನ ಅಲ್ಲೇನಂತಂದರೆ, ಅಂಬೇಡ್ಕರ್ ಅವರು ನಮಗೆ ಮನೆ ಕೊಟ್ಟರು. ಮನೆ ಅಂತಂದರೆ ಜೀವನದ ಗುರಿ, ಅವನ ಹಕ್ಕು ಬಾಧ್ಯತೆನ ಮನೆ ಕೊಟ್ಟರು. ಆ ಮನೆ ಒಳಗೆ ಹೆಂಗೆ ಬಾಳಬೇಕು, ಯಾವ ಥರ ಇರಬೇಕು ಅನ್ನೋದನ್ನು ವಚನಕಾರರು ಕೊಟ್ಟರು. ಅದಕ್ಕೆ ಈ ಜಗತ್ತಿನಲ್ಲಿ ವಚನಕಾರರು ಮತ್ತು ಅಂಬೇಡ್ಕರ್ ಎರಡು ವಾದಗಳು ಇವತ್ತು ಪ್ರಸ್ತುತ ಇವತ್ತು. ಅದು ಬಿಟ್ಟರೆ ಇನ್ನು ಬೇರೆ ಯಾವುದಕ್ಕೂ ಹೋಗಲ್ಲ. ಈಗ ನಾನು ಹೇಳಿದ್ನಲ್ಲ, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯ, ಇವು ಏನಂತಂದರೆ ಕೇಳೋಕ್ಕೆ ಚೆನ್ನಾಗಿರ್ತವೆ, ಆಚರಣೆ ಮಾಡೋದು ಕಷ್ಟ. ಈ ಎಲ್ಲ ಹೆಸರುಗಳನ್ನು ಬಳಸ್ಕೋಬೋದಾ? OS ಬಳಸ್ಕೊಳ್ಳಿ, ಏನೇ ತಪ್ಪೇನಿಲ್ಲ. ಅವರು ಚೆನ್ನಾಗಿ ಓದಬೇಕು, ಬರೀಬೇಕು, ಅವರ ಬರವಣಿಗೆಯಲ್ಲಿ ಸಮಾಜವನ್ನು ತಿದ್ದುವಂಥ ವಸ್ತು ಇರಬೇಕು, ಮತ್ತು ಸಾಹಿತ್ಯದಲ್ಲಿ ನಿರಂತರವಾಗಿರಬೇಕು. ಅದನ್ನು ಕಲಿತದ್ದನ್ನು ಇತರರಿಗೆ ಹೇಳಬೇಕು. ನಾನು BSc ಓದ್ತಾ ಇರುವಾಗ ಟರ್ಮ್ ಡೇಸ್ ಕ್ಲೋಸ್ ಆದಾಗ ಕನ್ನಡ ಉಪಾಧ್ಯಾಯರು MG ರೇಣುಕಾಪ್ರಸನ್ನ ನಮಗೆ ಕನ್ನಡ ಉಪಾಧ್ಯಾಯರು. ಆಗ ಎಲ್ಲ ಟರ್ಮ್ ಡೇಸ್ ಕ್ಲೋಸ್ ಆಗುತ್ತೆ, ನಾಳೆಯಿಂದ ನಾವು ಕಾಲೇಜಿಗೆ ಬರೋಗಿಲ್ಲ, ಓದ್ಕೊಂಡು ಪರೀಕ್ಷೆಗೆ ಫೇಸ್ ಮಾಡೋದೇ ನಮ್ಮ ಗುರಿ. ಏನಪ್ಪ 35 ಜನ ಇದ್ದೀರಿ, ಗುರುದಕ್ಷಿಣೆ ಏನರಯ್ಯ ಕೊಡ್ತೀರಿ ಅಂತ ಕೇಳ್ತಾರೆ MG ರೇಣುಕಾಪ್ರಸನ್ನ. ಆವಾಗ ಒಬ್ಬೊಬ್ಬರು ಒಂದೊಂಥರ ಹೇಳ್ತಾರೆ, ಸರ್ ನಾನು ಬಟ್ಟೆ ತಗೊಡ್ತೀನಿ, ವಾಚ್ ತಗೊಡ್ತೀನಿ, ಚೈನ್ ತಗೊಡ್ತೀನಿ, ಅದು ಕೊಡ್ತೀನಿ. ಏನೂ ಬೇಡ, ನಾನು ಹೇಳ್ತೀನಿ ಅದು ಮಾಡಿ ಅಂತಾರೆ. ಏನು ಸರ್ ಅಂದ್ರೆ, ಕಲಿತುದನ್ನು ಕಲಿವರೆಗೆ ಕಲಿಸಿದೊಡೆ ಕಲಿಸಿದ ಗುರುವಿನ ಕಾಣಿಕೆಯ ಸಂದತೆ ಅಂತ ಮಾತು ಸರ್. ನೀವೇನು ತಿಳ್ಕೊಂಡಿರ್ತೀರಿ ಅದನ್ನು ಇನ್ನೊಬ್ಬರಿಗೆ ಹೇಳಿದ್ರೆ ಆ ಗುರುದಕ್ಷಿಣೆ ನಿಮ್ಗೆ ಬಂದಾಗೆ. ಕಲಿತುದನ್ನು ಕಲಿವರೆಗೆ ಕಲಿಸಿದೊಡೆ ಕಲಿಸಿದ ಗುರುವಿನ ಕಾಣಿಕೆಯ ತಂದಂತೆ. ಆದರೆ ಇವತ್ತು ಸಮಾಜ ಏನು ಮಾಡುತ್ತೆ, ಬೀಡಿ ಸೇದೋದು ಕಲಿಸುತ್ತೆ, ಕುಡಿಯೋದು ಕಲಿಸುತ್ತೆ, ದುರ್ವ್ಯವಹಾರಗಳು ಕಲಿಸುತ್ತೆ. ಇಂಥ ವ್ಯವಸ್ಥೆಗಳು ಬಂದಿದೆ. ಅದನ್ನು ಮೀಟಿ ಹೋಗಬೇಕು, ಒಂದು ಆದರ್ಶನ ಹುಡಿಕೊಂಡು ಹೋಗ್ಬೇಕು, ಒಂದು ಸುಖ ಶಾಂತಿ ನೆಮ್ಮದಿಯ ಮಾರ್ಗವನ್ನು ಹುಡಿಕೊಂಡು ಹೋಗ್ಬೇಕು. ಇದು ನಿಜವಾದ ಜೀವನ. ನೋಡಿ, ಇದರಲ್ಲಿ ಕೊನೆಯದು ನಿಮ್ಗೆ ಹೇಳ್ತೀನಿ. ಸತ್ಯ ಅಸತ್ಯ ಎರಡರ ಒಂದು ಸಂಬಂಧ. ಓದುವುದು ಕೇಳುವುದು ಸಂಗತಿ. ಈ ಸಂಗತಿಯಲ್ಲಿ ಸುಳ್ಳು ಇರ್ಬೋದು, ನಿಜನೂ ಇರ್ಬೋದು. ನೋಡುವುದು ಮಾಡುವುದು ಇದೆಯಲ್ಲ, ಅದು 100ಕ್ಕೆ 100ರಷ್ಟು ಸತ್ಯವಾದದ್ದು. ನೋಡಿ, ಓದುವುದು ಕೇಳುವುದು ಸಂಗತಿ. ಆ ಸಂಗತಿಯಲ್ಲಿ ಸುಳ್ಳು ಇರ್ಬೋದು, ನಿಜನೂ ಇರ್ಬೋದು. ನೋಡುವುದು ಮಾಡುವುದು ಇದೆಯಲ್ಲ, ಅದು 100ಕ್ಕೆ 100ರಷ್ಟು ಸತ್ಯ. ಇದು ನಾನು ನನ್ನ ಯುವ ಬರಹಗಾರರಿಗೆ ಕೊಡ್ತಕ್ಕಂಥ ಒಂದು ಸಂದೇಶ. ನನಗೆ ನೋಡಿ ಸರ್, ಅಲ್ಲಿ ಏನಾಯಿತು ಅಂತಂದರೆ, ನಮ್ಮ ಮನೆಯೊಳನೆ ಎಲೆಕ್ಷನ್ ನಿಲ್ಲಿಸಿದೆ. ಯಾವ ಎಲೆಕ್ಷನ್ಗೆ? ಗ್ರಾಮ ಪಂಚಾಯತಿ ಎಲೆಕ್ಷನ್. ಇಲ್ಲಿ ಇದು ಭೈರಪುರ ಗ್ರಾಮ ಪಂಚಾಯತಿ ಮೊದಲಿಗೆ, ಈಗ ಮುನ್ಸಿಪಾಲ್ಟಿಗೆ ಮರ್ಜ್ ಆಗಿಬಿಟ್ಟಿದೆ ಅದು. ಆವಾಗ ನಾನು ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡೋದ್ರಿಂದ ನಾನು ನಿಂತ್ಕೊಳ್ಳೋಗಿಲ್ಲ. ನನ್ನ ಪರವಾಗಿ ನಮ್ಮ ಮನೆಯೊಳಗೆ ನಿಲ್ಲಿಸಿದ. ನಾನು ಮನೆಯೊಳಗೆ ನಿಲ್ಲಿಸಿದಾಗ ಮೊದಲನೇ ಸರಿ ಫಸ್ಟ್ ನಿಲ್ಲಿಸಿದಾಗ ಎಲ್ಲ ಕ್ಯಾನ್ವಾಸು ಮಾಡಿದ್ವಿ. ಆಮೇಲೆ ಆವಾಗ ಹಣ ಕೊಡೋ ವ್ಯವಸ್ಥೆ ಇಲ್ಲ, ನಮ್ಮ ಹಣನೂ ಇರಲಿಲ್ಲ. ನಮ್ಮ ಮನೆಯೊಳಗೆ ಭಾಳ ಸಾಥ್ ಕೊಟ್ಟದ್ದು ಒಬ್ಬರು ಈಶ್ವರಪ್ಪ ಮಾಸ್ಟ್ರು ಅಂತಿದ್ರು, ಅವ್ರ ಹೆಂಡತಿ ಸರಸ್ವತಮ್ಮ, ಮತ್ತು ನಮ್ಮ ಎದುರುಗಡೆನೂ ಒಬ್ಬರು ಬಾಡಗಿದ್ರು, ಅವರು ಕೋಕಿಲಮ್ಮ ಅಂತ. ಇವರು 3 ಜನ, ಇಬ್ಬರು MLA, ಒಬ್ಬರು ಮಂತ್ರಿ ಕ್ಯಾನ್ವಾಸ್ ಮಾಡಿದ್ದವ್ರಿಗೆ ಬರೀ 20 ಓಟ್ನಲ್ಲಿ ನಾವು ಸೋತು. ಮಾತನಾಡಣ್ಣಯ್ಯ